ಆನ್ ಮಾಡಿದೆ. ಎಡಿಟ್ ಮಾಡ್ತೀನಿ ಬಿಡ ಬಿ, ಕೆಳಗಡೆ ಏನು ಬಗ್ಗಲ್ಲ. ಅಯ್ಯಯ್ಯೋ, ಕೆಳಗಡೆ ಬಗ್ಗಿದ್ರು ಮೇಲ್ಗಡೆ ಸ್ಟಾರ್ಸ್ ಕಾಣಿಸೋದಿಲ್ಲ ಬಿಡು ಗೋಪುರಲ್ಲಿ. ಕೆಳಗಡೆ ಸ್ಟಾರ್ ಅಲ್ಲ ಅಭಿ, ಅದು ದಟ್ ಈಸ್ ಎ ಶೂಟಿಂಗ್ ಸ್ಟಾರ್. ಹೌದಾ, ನಂದು ನೋಡು, ನಂದು ಅದು ಸೈಡ್ ಮಾತ್ರ ಸ್ವಲ್ಪ ಡೀಪ್ ಆರೆಂಜ್ ಇದೆ, ಸೆಂಟ್ರಲ್ ಮಾತ್ರ ಸ್ವಲ್ಪ ವೈಟಿಶ್ ಇದೆ ತಾನೇ. ಹ್ಞೂ, ಲೋ ಬೀಮ್ ಹಂಗೆ ಇರೋದು ನಂದು. ಸೌತಡ್ಕ ಟೈಮ್ 10 ಗಂಟೆ, ರೋಡಲ್ಲಿ ಯಾರೂ ಇಲ್ಲ. ಇನ್ನು ಸೌತಡ್ಕನಲ್ಲ, ಧರ್ಮಸ್ಥಳದಿಂದ ಸೌತಡ್ಕ 2 ಕಿಲೋಮೀಟ್ರಾ. ಇನ್ನೂ ಆರ್ಚ್ ಹತ್ರನೇ ಇದ್ದೀವಿ ನಾವು. ಹೆಂಗೆ ನೋಡೋಣ ನೀರು ಹೆಂಗೆ ಬರುತ್ತಂತ. ಹೇಳೋ ಬರ್ತಿದ್ದ ನೋಡು. ಬರ್ತಿಲ್ಲ. ಲೋಬಿ ನಂದ್ರಲ್ಲ, ಬಟನ್ ಇದೆ ನೋಡು. ಲೆಫ್ಟ್ ಸೈಡು ಅದು ಆಫು, ಫುಲ್ ಆಫು, ಹೆಡ್ಲೈಟೇ ಆಫು. ಈ ಕಡೆ ಬಟನ್ ಇದೆ ನೋಡು. ಹಾಂ, ಅದು ಲೋ ಬೀಮ್. ಇವಾಗ ಬರ್ತಿದೆ. ಓಕೆನಾ? ನೈಟ್ ಮಾಡಲ್ ಹಿಡಿತೀನಿ ರೂಮು. ಕಾರ್ ಬರ್ತಿದೆ. ನೋಡು ಹೆಂಗೆ ಬಂದಿದೆ. ಇದು ನೈಟ್ ಮಾಡಲ್ಲಿ. ಇದು ನೋಡಿ, ಇದು ಸ್ವಲ್ಪ ಜಾಸ್ತಿನೇ ಆಯಿತು. ಇದು ಕಂಟ್ರೋಲ್ ಮಾಡಿಲ್ಲ ನನ್ನ ಎಕ್ಸ್ಪೋಜರು. ಇದು ನಾರ್ಮಲ್ಲು, ಇದು ನೈಟ್ ಮಾಡು. ಹೆಂಗವಿ ರಾತ್ರಿ 10 ಗಂಟೆಲಿ ನಾವು ಹಿಂಗೆ ಸುತ್ತಾಡಿದ್ರೆ ಅನ್ನೊಂದು ಜಾಗ ಅಷ್ಟೇ. ನಡಿ, ದೇವಸ್ಥಾನ ಹೆಂಗೆ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಕೈ ಮುಗಿದ್ಬಿಟ್ಟು ಬರೋಣ. ವೇಸ್ಟ್. ಆಮೇಲೆ ಗಾಡಿ ನೀನೇ ಎತ್ತು ಫಸ್ಟು, ನಾನೊಂದು ನಿಮಿಷ ಇದು ನೋಡ್ಕೊಂಬಿಡ್ತೀನಿ, ಆ್ಯಂಗಲ್ಲು, ಗೋಪುರ ಆ್ಯಂಗಲ್ ನೋಡ್ಕೊಂಬಿಡ್ತೀನಿ. ಇವರು ಕರೆಕ್ಟಾಗಿದೆಯಲ್ಲ ಇಲ್ಲ, ಆ್ಯಪಲ್ಲಿ ನೋಡ್ಕೊಂಬಿಡ್ತೀನಿ ಅನ್ಸತ್ತೆ. ಏನಕ್ಕಾದರೂ ಯಾಕೆ ನಾವು ಪ್ರಸಾದನ ಅದು ಕಾಣಿಸಲ್ಲ ಬಿಡು, ಗೋಪುರಲ್ಲಿ ಭಯಪಡಬೇಡ. ಅಯ್ಯೋ, ಇದು ಮಾಡೋಕ್ಕಾಗಲ್ಲ ಅಭಿ, ವ್ಯೂ ಮಾಡೋಕ್ಕಾಗಲ್ಲ. ಸ್ಟಾಪ್ ಮಾಡಬೇಕು ರೆಕಾರ್ಡಿಂಗು. ಸ್ಟಾಪ್ ಸ್ಟಾರ್ಟ್ ಮಾಡಲಾ? ರೆಕಾರ್ಡ್ ಆಗ್ತಿದೆ. ಸರಿ, ನಡಿಯೋಣ. ನಾನು ಕ್ಲಾಸ್ ಹಾಕೊಂಡ್ಬಿಡ್ತೀನಿ, ಒಂದು ನಿಮಿಷ. ಇಲ್ಲಿಂದ ಧರ್ಮಸ್ಥಳವರೆಗೂ ರೆಕಾರ್ಡ್ ಮಾಡ್ತೀನಿ, ಪಕ್ಕ ಎಡಿಟ್ ಮಾಡ್ತೀನಿ ಅಭಿ. ಇದು ಸ್ವಲ್ಪ ನೈಟ್ ಟೈಮಲ್ಲಿ ಪರ್ಫಾರ್ಮೆನ್ಸ್ ತೆಗಿಬೋದು ಇದರಿಂದ. 7 ಬ್ಲ್ಯಾಕು. ಅಯ್ಯೋ, ಸೇರಿಂಗ್ ಟಚ್ ಆಗ್ತಿತ್ತು. ಮಿರರ್ ಕಾಣಿಸ್ತಿಲ್ವಾ? ಯಾವ ಮಿರರು? ಅದಕ್ಕೆ ಇರೋ ಒಂದು ನಿಮಿಷ, ನಾನು ಹಿಂದ್ಗಡೆ ತೆಗಿತೀನಿ ಇರೋ. ಹಾಂ, ನಾನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಬ್ಯಾಟ್ರಿ ವೀಕ್ ಆಗಿಬಿಡುತ್ತೆ.
ಮಿರರ್ ಏನಕ್ಕೆ ಫಾಗ್ ಆಗಿದೆ? ನೋಡ, ನೈಟ್ ಟೈಮ್ ಅಡ್ವೆಂಚರಿಂಗ್ ಮಾಡಬೇಕದು ಅವಾಗವಾಗ, ಹೆಲ್ತ್ ಒಳ್ಳೆಯದು. ನಿಧಾನ. ಹಜಾರ್ಡ್ ಸಾಕು ನೀನು, ಯಾಕೆ ಇಳ್ದೋಗ್ತೈತೆ ಅಭಿ ನನಗೆ ಶೆಕೆ. ಯಪ್ಪ ಸ್ವಾಮಿ, ನಿಜಾಗ್ಲೂ ಮುಖ ಪೂರ್ತಿ ನನಗೆ ಬೆಟ್ಟಾಗ್ಬಿಟ್ಟಿದೆ ನೋಡಿ. ಒಳಗಡೆ ಎಷ್ಟು ದೂರ ಹೇಳು? 2 ಹೋಗಿ ಮುಗಿದ್ಬಿಟ್ಟು ಬರೋಣ. ನಮ್ಮ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಅಷ್ಟೊಂದು ಲೇಟ್ ಆಗಿರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಭಿ. ನಾವು ಅದು ಬೇರೆ ಪೇಡ್ ಕ್ಯೂವಲ್ಲಿ ಹೋಗಿದ್ರು 6 ಅವರ್ ಹಿಡಿದು ನಮಗೆ ನೋಡು. IB ಮಾಡ್ತೀನಿ ಇವರು. ಇಲ್ಲಿ ಯಾರೂ ಇರಲ್ಲ ಅಂತ ನನ್ನ ನಂಬಿಕೆ. ಟ್ರಾಫಿಕ್ಕು ಅದು ಇದು. ಈ ಟೈಮಲ್ಲಿ ನಾವು ಇನಿಷಿಯಲ್ ಡಿನ ಮಗ. ಯಾರೋ ಬರ್ತಾವ್ರಪ್ಪ ಪಾಪ, ಇಂಡಿಕೇಟ್ರ್ ಹಾಕವ್ರು ಮತ್ತೆ. ಹಜಾರ್ಡ್ಸ್ ಇಲ್ವೇನೋ, ಅದಕ್ಕೆ ಇಂಡಿಕೇಟ್ರ್ ಹಾಕೊಂಡು ಬರ್ತಾವ್ರೆ. ಹಜಾರ್ಡ್ ಇಲ್ವೇನೋ, ಇಂಡಿಕೇಟ್ರ್ ಹಾಕೊಂಡು ಹೋಗ್ತಾವನೆ. ಆದರೆ ಯಾರು ಇಲ್ಲ ಅಂದ್ಬಿಟ್ಟು ಅವನು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಿಲ್ಲ ಬಿಡು, ಅದು ಖುಷಿ ನೋಡೋಕ್ಕೆ. 9:45 ರಾತ್ರಿ, ಅಲ್ಲ ರಾತ್ರಿ 9:45 ಆಗಿದೆ. ನಾವು 9:45 350 ಕಿಲೋಮೀಟ್ರ್ ದೂರ ಊರಿಗೆ, ನಮ್ಮೂರಿಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊಂಡು ಕೂತಿದ್ದೀವಿ. ಇನ್ನೇನು? ಅದೇ ಮುಂದ್ಗಡೆ ಏನು ಕಾಣಿಸ್ತಿಲ್ಲ, ಫಾಗ ಮುಂದ್ಗಡೆ ಇರೋದೆಲ್ಲ ಮೇಲೆ ಇರೋದು ತಾನೇ. ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ ಆದರೂ. ಸೌತಡ್ಕ 0 ಓಮ್ನಿ, ಅದೇ ತಾನೆ ನಾವು ಓಮ್ನಿ ಬಂದಿದ್ದ ಅವಾಗಲೇ. ಅಂಗಡಿಗಳೆಲ್ಲ ಕ್ಲೋಸ್ ಅವಿ. 9:45 ಇಲ್ಲಿವರೆಗೂ 3 ಸ್ಪೀಡ್ ಬ್ರೇಕರ್ ಬಂತು. ಇವಾಗ ಹೇಳೋದು ನೀನು ಇಲ್ಲೇ ನಿಲ್ಲಿಸ್ಬೇಕಾ? ಒಳಗಡೆ ಹೋಗಂಗಿಲ್ಲ ತಾನೆ. ಇಲ್ಲೇ ಮುಕ್ಕೊಬಿಡೋಣ. ಒಳಗಡೆ ಹೋಗ್ಬೋದೇನಲ್ಲ ಬಿ ನೋಡಿ. ಬಿಟ್ಟೋಗಿರೋದ ಗೊತ್ತಿಲ್ಲ ನನಗೂ. ಎಲ್ಲಿಂದ ಅಣ್ಣ? ಎಲ್ಲಿಂದ? ಓ ಮೈಸೂರು. ಹೌದು. 5 ನಿಮಿಷ ಅಷ್ಟೇ ತಾನೇ ನಡಿ.
ಗಂಟೆ ಅಂದರೆ ಲೈಕ್ ಎಲ್ಲ ಕಟ್ಟಿದ್ದಾರೆ ನೋಡಿ ಚಿಕ್ಕ ಓ ಹಂಗ ಲಕ್ಕಿ ಚಾರ್ಮ್ ಥರ. ಒಂಥರ ಹಂಗೆ ಗೊತ್ತಾಯ್ತು. ಈ ಥರ ಓಪನ್ ಬಿಟ್ಬಿಡ್ತಾರೆ. ದೇವಸ್ಥಾನ ಅಂದರೆ ಓಪನ್ ಇರ್ಬೇಕು ಮಗ, ನನ್ನ ಪ್ರಕಾರ. ಯಾರು ಏನಾದರೂ ವಾದಿಸ್ಲಿ ನನ್ನ ಅದೇ, ಬಟ್ ನನಗಂತೂ ದೇವಸ್ಥಾನ ಓಪನ್ ಇರಬೇಕು ಯಾವಾಗಲೂ. ಹಿಂಗೆ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಫಸ್ಟ್ ಸ್ವಲ್ಪ ಕಾಡಿ ಹೋಗ್ಬಿಟ್ಟು ಕುಕ್ಕೆಗೆ ಓಪನ್ನೇ ಇತ್ತು. ಹರಕೆ ಗಂಟೆಗಳು ಕಟ್ಟಿರೋದು. ಹೌದಾ, ನೈಸ್. ಸೇವಾ ಕೌಂಟರ್ ಅಂತೆ. ಯಾರಿಲ್ಲ ಕೌಂಟರಲ್ಲಿ, ನಾವು ಜೀ ಅಂತ ಬಂದ್ಬಿಟ್ವಿ. ಯಾ ಚೆನ್ನಾಗಿದೆ ಅಭಿ ಹಿಂಗಿದ್ರೆ. ಕ್ಯಾರಿಯತ ಪೂಚ ಏನಾಯಿತು? ಹೆಲ್ಮೆಟ್ ಬಿಚ್ಚಿದ, ಇರು ಒಂದು ನಿಮಿಷ. ಬಿಚ್ಚಿಲ್ಲ ಹೆಲ್ಮೆಟು? ಇರು ನೋಡು. ಮತ್ತೆ ಇದು ಬ್ಯಾಲಕ್ಲು ಹಾಕೋಬೇಕಂದ್ರೆ ತಲೆನೋವು. ಇದು ಕ್ಯಾಶ್ ಹಾಕ್ದ ಒಂದಿಗೆ? ಹಾಂ, ಎಷ್ಟಿದೆ? 20. 10 ಹಾಕು. ಹಂಗೆ ಹಾಸ್ಪಿಟಲ್ಗೆಲ್ಲ ಹಾಕ್ಬಿಡು, ಕೊಡ್ತೀನಿ. ಇದು ಹೆಂಗೆ ಕಟ್ಟೋದು ಮತ್ತೆ? ಸಿಗಲ್ಲಪ್ಪ, ಸೇವಾ ಕೌಂಟ್ರಲ್ಲಿ ಗಂಟೆ ಕೊಡ್ತಾನೆ. ಓಕೆ, ಗಂಟೆ ಸಿಗಲ್ಲ ಇವಾಗ ಹಂಗಾದ್ರೆ. ಸರಿ ನಡೀರ, ಹಂಗೆ ಬಂದಲ್ಲ ಕರೆಕ್ಟಾಗಿ. ಅವ್ರು ಯಾರು ಕೂತಿರೋದಲ್ಲಿ? ಪೊಲೀಸಾ? ನೋಡ್ಕೊಳ್ಳೋರು. ಓಣ ಕ್ಲೀನಾಗಿದೆ, ಪರವಾಗಿಲ್ಲ ಇಷ್ಟು ಮಾತ್ರ ಇದ್ದರೆ. ಅಯ್ಯಯ್ಯೋ ಹೋಗ್ತಿಲ್ಲ. ಹೋಗ್ತಿಲ್ವ? ಗುಡ್ ಓಡಿಸಿದ್ದೀನಲ್ಲ, ಅದು ಸಿಗಾಕೊಂತೈತೆ ಬ್ಯಾಲಕ್ಲ. ಹೋಗುತ್ತೆ, ಹಾಕೋದಿಲ್ಲ. ಹೆಲ್ಮೆಟ್ ಹಿಡ್ಕೋಬೇಕಲ್ಲ, ಇದೆಲ್ಲ ವೈರ್ ಕನೆಕ್ಷನ್ ಹಂಗೆ ಇದೆ, ಅದು ಇದೆಲ್ಲ. ಎಷ್ಟಾಗುತ್ತೆ? ಇನ್ನೊಂದು 1/2 hour ಆಗುತ್ತಲ್ಲ ಹೋಗೋಕ್ಕೆ? ಹಾಂ, ಇನ್ನೊಂದು 1/2 hour ಅಲ್ಲ ಹೋಗೋಕ್ಕೆ? 20 ಕಿಲೋಮೀಟರ್ಸ್ ಇದೆ. ಅದೇ
ಅರ್ಥ ಆಗ್ತಿಲ್ಲ. ನೀನು ಹಾಕು, ಹೇಳು ಹೇಳು. ವಾಯ್ಸ್ ರೆಕಾರ್ಡ್ ಆಗ್ತಿದೆ, ಚೆಕ್ ಮಾಡಬೇಕು ಒಂದ್ಸತಿ. ಆಗ್ತಿದೆ, ಕರೆಕ್ಟಾಗಿದೆ. ಶೂಸ್ ಹಾಕ್ಕೊಂಡಿಲ್ಲ ನಾನು. ಇರು, ಯಾಕಬಿ ನಾನೊಬ್ಬನ್ನೇ ಮಾಡ್ಬಿಟ್ಟು ಹೋಗ್ತೀಯ? ಯಾಕೆ? ಹಾಂ, ಯಾಕೆ? ಅಯ್ಯೋ, ಈ ಕ್ಯಾಲಿಬರ್ಗೆ 8,000 ಕೊಡ್ಬೇಕಾ ನಾನು ಏನಾದರೂ ಆದರೆ? ಯಪ್ಪ, $8,000 ಮಗ ಕ್ಯಾಲಿಪರು. ನಂಗೆ ಭಯನೇ ಆಗೋಯ್ತು. ಯೂಸ್ ತುಂಬ ಇದೆ ಬಟ್ ಅಷ್ಟೊಂದು ಅದರ ಅರ್ಧ ಪ್ರೈಸು ಮಗ ಬೇರೆ ಬ್ರ್ಯಾಂಡ್ಸ್ದೆಲ್ಲ ಆಲ್ಮೋಸ್ಟ್ ಈ ಕ್ಯಾಟಗರಿಯಲ್ಲಿ. ಲಿಟ್ರಲಿ ಅರ್ಧ, 4,000-5,000ಕ್ಕೆ ಬಂದ್ಬಿಡುತ್ತೆ ಕ್ಯಾಲಿಪರ್ ಎಲ್ಲ. ಬಿಗ್ ಪ್ರೈಸ್ ಕಮ್ ಬಿಗ್ ಸೊಲ್ಯೂಷನ್ನ? ಏನೋ ಬಿ ನೀನು ಹೇಳೋದೆ, ನಮ್ದೇನಿಲ್ಲ. ನೈಸ್ ರೋಡಲ್ಲಿ ಹೋಗೋಣ ಹೋಗೋವಾಗ ನಾವು ಬೆಂಗಳೂರಿಗೆ. ನನ್ನ ಪಕ್ಕ ಪೊಲೀಸ್ ಅಂದ್ಕೊಂಡೆ ಅಲ್ಲಿರೋರು. ಏನು ಮಾಡಿದ್ರು ಅವರು? ಕಿರ್ಚ್ಬಿಟ್ರಂಗೆ. ಓಕೆ, ಏನಡ್ಡ? ಓಕೆ ಓಕೆ, ನೋಡ್ ಬಾ. ಅಷ್ಟೊಂದೇನು ದೂರ ಇಲ್ಲ, 2 ನಿಮಿಷನೂ ಆಗಲ್ಲ. ಕ್ರೌಡ್ ಇಲ್ಲ ಇವಾಗ, ಅದಕ್ಕೆ ನಾವು ಹಂಗಂತಿದ್ದೀವಿ. ಡಿಸ್ಟೆನ್ಸ್ ಇಲ್ಲ, ಬಟ್ ಕ್ರೌಡ್ ಇದ್ದರೆ ಬರೋಕ್ಕೆ ಗೊತ್ತಾನೆ, ಟ್ರಾಫಿಕ್ ಎಲ್ಲ ಇರುತ್ತೆ. ಅದೇನೇ ನಿಜಾನೇ. ಹಿಂಗೆ ಬರೋ ಲೆಫ್ಟಿಂದ ಸೇಮ್ ರೋಡಪ್ಪ. ಓ, ಸ್ಪೀಡ್ ಬ್ರೇಕರ್ ಇದೆ. ಚೆನ್ನಾಗಿದ್ದಾವೆ. ದಿ ಎಂಡ್ ಇವತ್ತಿಂಗೆ. ನಾಳೆ ನೋಡೋಣ, ನಾಳೆ ಒಂದು ಸಣ್ಣ ಅಪ್ಡೇಟ್ ಥರ ಏನಾದರೂ ಮಾಡಿಬಿಡ್ತೀನಿ. ಬೆಳಗ್ಗೆ ಒಂದು 10-15 ನಿಮಿಷ ಒಂದು ವೀಡಿಯೋ ಮಾಡಿಬಿಟ್ಟು ನಾಳೆ ಹೋಗ್ಬೇಕಿನ್ನು. ಸುಮ್ಮನೆ ನಾಳೆ ಝೀ ಅಂತ ಹೋಗ್ಬಿಡೋಣ, 1-2 ಸ್ಟಾಪ್ ಎಲ್ಲಾದರೂ ಕೊಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಝೀ ಅಂತ ಹೊರಟ್ಬಿಡೋಣ ಅಷ್ಟೇ, ಇನ್ನೇನಿಲ್ಲ. ಸೆಂಟ್ರಲ್ ವೀಡಿಯೋ ಏನಿಲ್ಲ ವೀಡಿಯೋ ಮಾಡೋಕ್ಕೆ. ಆ್ಯಕ್ಚುಲಿ ಅದೇ ಹೈವೇ. ಇನ್ಫಾರ್ಮೇಷನ್ ಏನಾದರೂ ಕೊಡೋಂಗಿದ್ರೆ ಕೊಡ್ಬೋದು, ನೋಡೋಣ. ಈ ಟ್ರಿಪ್ಪದೆಲ್ಲ ಇನ್ಫಾರ್ಮೇಷನ್ದು ಒಂದು ವೀಡಿಯೋ ಮಾಡಬೇಕದು ಬ್ಯಾಂಗ್ಳೂರಿಗೆ ಹೋಗೋದ್ಮೇಲೆ. ನಾವೇನೇನು ಮಾಡಿದ್ವಿ, ಎಷ್ಟೆಷ್ಟು ಖರ್ಚಾಯಿತು ಅಂತ, ಹೆಂಗೆ ಹೋಗ್ಬೇಕು, ಏನೇನು ಮಾಡಬೇಕು ಎಲ್ಲ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಬರೋವ್ರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಪರ್ಫೆಕ್ಟ್ ಗೈಡ್. ಚೆನ್ನಾಗಿದ್ದು ನಿಜ, ನನಗಂತೂ ಇಷ್ಟ ಆಯ್ತಪ್ಪ. ಸಿಂಪಲಾಗಿ ಓಪನ್ನು ನೋಡು, 24 hours ಈ ಥರ ಆಕ್ಸೆಸಿಬಲ್ ಇರಬೇಕಬ್ಬಿ. ದೇವಸ್ಥಾನ ಅಂದರೆ ಕ್ಲೋಸ್ ಮಾಡೋ ಟೈಮಿಂಗ್ಸು ಇದೆಲ್ಲ ಯಾಕೋ ನನಗೆ ಒಂಥರ ತುಂಬ ದೇವಸ್ಥಾನಗಳಲ್ಲಿ ಅದೇನೋ ಇರುತ್ತೆ ಗೊತ್ತು, ಗೋಲ್ಡ್ ಗಿಲ್ಡ್ದು ಅದೆಲ್ಲ ಸ್ವಲ್ಪ ಇಟ್ಟಿರ್ತಾರೆ, ಅದಕ್ಕೆ ಕ್ಲೋಸು ರೂಲ್ಸ್ ಅಂತ ಎಲ್ಲ ಮಾತಾಡೋದು ಅರ್ಥ ಆಗುತ್ತೆ. ಬಟ್ ಏನೋ ಒಂದು ವ್ಯವಸ್ಥೆ ಮಾಡಬೇಕಬ್ಬಿ ಅದಕ್ಕೆ.
ಏನಂತೀಯ ನೀನು? ರೆಕಾರ್ಡ್ ಆಗ್ತಿದೆ. ಊರ ಕಡೆ ಎಲ್ಲ ಹೋಗು, ದೇವಸ್ಥಾನ ಸಣ್ಣದೇ ಇರುತ್ತೆ ಬಟ್ ಯಾವಾಗಲೂ ಓಪನ್ ಇರುತ್ತೆ ಮ್ಯಾಕ್ಸಿಮಮ್ಮು. ಸ್ವಲ್ಪ ದೇವಸ್ಥಾನಗಳು ಇರ್ತವೆ ಕ್ಲೋಸ್ ಆಗಿರೋವು ಕೂಡ, ಯಾಕಂದರೆ ಅವು ಮತ್ತೆ ಸೇಮ್ ಕಾನ್ಸೆಪ್ಟ್. ಗೋಲ್ಡ್ ಗೀಲ್ಡು ಏನಾದರೂ ಇರುತ್ತೆ, ವ್ಯಾಲ್ಯೂಬಲ್ ಐಟಮ್ಸು, ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನಾದರೂ ವ್ಯಾಲ್ಯೂಬಲು ಇರು. ಗಾಡಿ ಏನಿಲ್ಲ, ಚಲೋ ಲೆಫ್ಟ್ ತಗೊಂಡ್ರೆ ಇಲ್ಲಿ ಡೈರೆಕ್ಟ್ ಧರ್ಮಸ್ಥಳ. ಅಷ್ಟೇ 15 ಕಿಲೋಮೀಟ್ರ್ ತಾನೇ ಅಲ್ಲಿ ಇದ್ದಿದ್ದು. 15 ಅಷ್ಟೇ 15 ಕಿಲೋಮೀಟ್ರ್ ದೂರದಲ್ಲೇ ಈ ಥರ ಸಕ್ಕದಾಗಿರೋ ದೇವಸ್ಥಾನ ಇದೆ. ಎಲ್ಲರೂ ವಿಸಿಟ್ ಮಾಡ್ಬೇಕು ಮಗ, ನನ್ನ ಪ್ರಕಾರ. ನಿಜವಾಗ್ಲೂ ನೀನು ಹೇಳಿದ್ದು ತುಂಬ ಚೆನ್ನಾಗಿದೆ. ಓಪನ್ ಆಗಿ ನಮ್ಮಮ್ಮ ಅಪ್ಪ ಮದುವೆ ಆಗಿರೋದು ದೇವಸ್ಥಾನ ಇದೆ ಒಂದು, ವಿದ್ರಾಶತ್ವ ಅಂತ. ಆ ಕಡೆ ತೊಂಡೆಬಾವಿ ಹತ್ರ ಬರುತ್ತೆ, ಹಿಂದೂಪುರು ಆ ರೋಡ್ ಹೋಗ್ತೀವಿ ನೋಡಿ ನಾವು, ತೊಂಡೆಬಾವಿ ಅಲ್ಲಿ ಹತ್ರ ಬರುತ್ತೆ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿರೋ ಜಾಗ ಆಲ್ಮೋಸ್ಟ್ ಹಿಂಗೆ ಇರೋದು, ಬರೀ ಕಳ್ಳುಗಳಿಂದನೇ ಇರೋದು ವಿಗ್ರಹಗಳೆಲ್ಲ. ಬಾಬಾ ಯಾರು ಇಲ್ಲ ಬಾ. ಜೀರೆ 10 ಗಂಟೆ ಟೈಮು, ಇನ್ನೂ ಹೋಗಿ ಪ್ಯಾಕ್ ಮಾಡ್ಕೋಬೇಕಬ್ಬಿ, ಮರಿಬೇಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂಗಂತೆ, ಕನ್ಫ್ಯೂಸ್ ಮಾಡಬೇಡ ನನ್ನ. ಕನ್ಫ್ಯೂಷನ್ ನಾನು ರಾಂಗ್ ಡಿಸಿಷನ್ ತೊಗೊಬಾರ್ದು. KSRTC ಇನ್ನೂ ಓಡಾಡ್ತಿದ್ದಾವಲ್ಲ ಅಭಿ. ಸುಬ್ರಹ್ಮಣ್ಯಗ ಎಲ್ಲಿಂದ? ಧರ್ಮಸ್ಥಳದಿಂದನಾ? ಓಕೆ. ಕನ್ಯಾಡಿ 18 ಕಿಲೋಮೀಟರ್. ಉಜಿರೆ ಏನಾರು ತಿಂತೀಯಾ, ಕುಡಿತೀಯಾ ಅಭಿ? ಓಹೋ ಅಣ್ಣ, ರೂಮ್ಗೆ ಹೋಗಿ ಮಲ್ಕೊಳ್ಳೋದಲ್ಲ, ಹೋಗಿ ಫಸ್ಟ್ ಪ್ಯಾಕ್ ಮಾಡಬೇಕು. ಪ್ರಸಾದಗಳೆಲ್ಲ ನೀಟಾಗಿ ಇಟ್ಕೋಬೇಕು, ಅಷ್ಟು ಸಾಕು ಫಸ್ಟು, ಇನ್ನೇನು ಬೇಡ. ಹಾಂ, ಬಟ್ಟೆಗಳು ಮನಿನ ಏನಿಲ್ಲಪ್ಪ, ಅವು ಹೋಗೋಕೆ ಇನ್ನೂ ಲೇಟ್ ಆಗುತ್ತಪ್ಪ. 5 ಗಂಟೆ, ಇವಾಗ 10 ಗಂಟೆ ಅಂದರೆ 11 ಇಲ್ಲ ಅಭಿ. ಉಯ್ ಸೈಕ್ ನಮ್ಮ ಮಕ್ಕಳು, ಪರವಾಗಿಲ್ಲ ಬಾ. ಮನೆ ಹೋಗಿ ಸೇರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ನನಗೆ, 12 ಗಂಟೆ 1 ಗಂಟೆ ಆಗುತ್ತೆ. ಎಷ್ಟು ಬೇಗ ಹೋಗಲ್ಲ ಅವನು. ಅವ್ನು ಬಿಟ್ಟಿದೆ ಎಷ್ಟೊತ್ತಿಗೆ? 5 ಗಂಟೆಗೆ ತಾನೆ, ನಾವೆಲ್ಲ ಒಟ್ಟಿಗೆ ತಾನೆ ಬಿಟ್ಟಿದ್ದೆ 5 ಗಂಟೆಗೆ. ಇವಾಗಿನ್ನೂ ಹೋಗಿದ್ರೆ ಮೋಸ್ಟ್ಲಿ ನೆಲಮಂಗಲ ಅದರಿಂದ ಒಂದು 23 ಕಿಲೋಮೀಟ್ರ್ ದೂರ, ಇನ್ನು 100 ಕಿಲೋಮೀಟ್ರ್ ಮಿಕ್ಕಿರುತ್ತೆ ಅನ್ಕೋ ಅವನಿಗಿನ್ನ ಅಪ್ರಾಕ್ಸಿಮೇಟ್ಲಿ. ಏನೋ ಬರ್ತಿದೆ, ಕಾರು ಬಸ್ಸು ಏನೋ ಒಂದು ಬರ್ತಿದೆ. ಬ್ರಿಡ್ಜ್ ಇದೆ, ಕಾರು ಬಸ್ಸು ಬರ್ತಿದೆ. ಬಾ ಬಾ. ಟಿ ಟಿಗೆ ಡಿಸ್ಕೋ ಲೈಟ್ಸ್ ಯಾಕೆ ಮಗ ಹಾಕ್ಸ್ಕೊಂತಾರೆ ಆಚೆ ಅಲ್ಲ? ನಂಗೆ ಅದೇ ಅರ್ಥ ಆಗಲ್ಲ. ಟಿ ಟಿಗಳು ಡಿಸ್ಕೋ ಲೈಟ್ಸ್ ಹಾಕೊಂಡಿರ್ತಾರೆ, ಅಬ್ಸರ್ವ್ ಮಾಡಿದೆ ನೀನು? ಆಚೆ ಎಲ್ಲ ಹಾಕೊಂಡಿರ್ತಾರೆ. ನೈಟ್ ವಿಸಿಬಿಲಿಟಿಗೆ ಅಂತಾರೆ ಸ್ವಲ್ಪ ಜನ ಡ್ರೈವರ್ಗಳು. ಅದೇ ಯಾಕೆ ಅಂತಾರಪ್ಪ ಸ್ವಲ್ಪ ಜನ, ಏನೋ ಗೊತ್ತಿಲ್ಲ.
ಏನೋ ಡ್ರೈವರ್ಗಳು ಹೇಳೋದು ನಂಬೇಕಷ್ಟೆ, ಅವ್ರು ಏನು ಹೇಳ್ತಾರೋ. ಯಾವುದು ಸ್ವಲ್ಪ ಜೋರಾಗಿ ಆಡು. ಡ್ರೈವರ ಓ ಡ್ರೈವರ ಅದ ಮತ್ತೆ ಇನ್ಯಾವುದು? ಯಾರ ಇದು ಪುಲ್ಲಿಂಗ ಬ್ಯಾಚು? ಓಕೆ, ಓಕೆ. ಉತ್ತರ ಕನ್ನಡ ನನಗೆ ಸುಹಾಸ್ ಅಂತ ಒಬ್ಬ ಫ್ರೆಂಡ್ ಇದೆ ಗೊತ್ತಾ, ಅಲ್ಲಿ ಜೂನಿಯರು, ಅಲ್ಲಿ ಕೋಲ್ಕತ್ತಾ ಅಲ್ಲಿ. ಒಯ್ 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 ಇಲ್ಲ, ಆ ಲೈಟ್ ಹಿಂಗೆ ಬಂತು, ಬೈಕ್ ಅಂದ್ಕೊಂಡೆ, ಅದು ಹಂಗೆ ಆಯಿತು. ಅವ್ನು ರೈಟ್ ಹಂಗೆ ಅಲ್ಲ, ಮತ್ತೆ ಲೆಫ್ಟ್ ಇದ್ಬಿಟ್ಟ. ಮತ್ತೆ ಇನ್ನೊಂದೇನೋ ಬರ್ತದೆ. ನನಗೆ ಸುಹಾಸ್ ಅಂತ ಒಬ್ಬ ಫ್ರೆಂಡ್ ಇದ್ದ ಅಂತ ಹೇಳ್ದ ನೋಡು, ಅಲ್ಲಿ ಕೋಲ್ಕತ್ತಾ ಅಲ್ಲಿ. ಅವನೊಂದು ಸಾಂಗ್ ಕೇಳಿಸಿದ್ದ ಮಗ ನನಗೆ. ಏನು ಗೊತ್ತಾ ಸಾಂಗ್ ಹೆಸರು? ಊಸು ಬಿಡ್ತೀಯಾ ಮಗ, ಊಸು ಬಿಡ್ತೀಯಾ ಮಗ ಅಂತೆ. ಅದು ಏನು ಟ್ಯೂನ್ ಗೊತ್ತ? ಇಲ್ಲ ಇಲ್ಲ, ಇಲ್ಲೇ ಒಂದು ಊರು ಆ್ಯಕ್ಚುಲಿ, ದೊಡ್ಡಬಳ್ಳಾಪುರ ಹತ್ರ ಚಿಕ್ಕಬಳ್ಳಾಪುರ ಹತ್ರ ಒಂದು ಊರು, ಹಾಸನ ಅನ್ಕೊಂತೀನಿ ಒಂದು. ಏನಂದರೆ ಹೆವಿ ಕಾಮಿಡಿ ಸಾಂಗು ಅದು, ಪ್ಲಸ್ಸು ಅದು ಬೇರೆ. ಇದು ಹ್ಞೂ ಅಂಟಾವ ಮಾವ, ಹ್ಞೂ ಅಂಟಾವ ಮಾವ ಇದೆ ನೋಡು, ಆದ್ರೆ ಆ ರಿದಮು ಆ ಟ್ಯೂನಲ್ಲಿದೆ ನೋಡಿ, ಚೆನ್ನಾಗಿಲ್ಲ. ಹೂ ಅಂಟಾವ ಅನ್ನೋ ಟ್ಯೂನಲ್ಲಿದೆ, ಅದು ಬೇರೆ. ಹೆವಿ ಕಾಮಿಡಿ ಅಂದರೆ ಕಾಮಿಡಿ ಅದು ಸಾಂಗು, ಕೇಳಿ ಯಾವಾಗಾದರೂ. ಅದೇ ಊಸ್ ಬಿಡ್ತೀಯಾ ಮಗ, ಊಸ್ ಬಿಡ್ತೀಯಾ. ಇನ್ನೊಂದು ಇರುತ್ತೆ, ಅದು ಹೇಳ್ಬೋದಾಗ್ಲೋ ಗೊತ್ತಿಲ್ಲ, ಅದು ಆಮೇಲೆ ಹೇಳ್ತೀವಿ ಬಿಡು. ಮಗದಿರೋ ಎಡಿಟ್ ಒಂದೈತೆ. ನಾನು ಯಾವಾಗಲೂ ಪಿ ಯು ಅಲ್ಲಿ ಇರ್ಬೇಕಾದ್ರೇನೆ ಏನೋ ನೋಡಿದ್ದೆ ಅದನ್ನು, ಪಿ ಯು ಅಲ್ಲಿ ಇರ್ಬೇಕಾದ್ರೇನೆ. ಅದು ಮಗದಿರ ಎಡಿಟ್ ಒಂದಿತ್ತು, ಅದು ಸಖತ್ತಾಗಿದೆ. ಅದಿನ್ನು ಕಾಮಿಡಿ ಅಂದರೆ ಕಾಮಿಡಿ ಅಭಿ ಅವ್ರದ್ದು. ಲಿಟ್ರಲಿ 40-50 ಹೋಗ್ತಾ ಇದ್ದೀವಿ ನಾವು ಅಷ್ಟೊತ್ತಿಂದ. ಇಂಡಿಕೇಟರ್ ಹಾಕಿದ ಆ್ಯಕ್ಟಿವ್. ಮಗ ವೈಸರ್ ಅದಕ್ಕೆ ಹಾಕವಲ್ಲ ನಾನು ಅಂತ ಹೇಳಿದ್ದು. ವೈಸರ್ ತೆಗ್ದು ನೋಡಿ, ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ರೋಡು. ಕನ್ನಡ ರೋಡ್ ಧೂಳೇನು ಹೋಗಲ್ಲ. ಒಂದು ಸ್ವಲ್ಪ ಹೊತ್ತು ಟ್ರೈ ಮಾಡು, ಆಮೇಲೆ ನಿನಗೆ ಹಂಗೆ ಅನ್ಕಂಫರ್ಟೇಬಲ್ ಅಂದರೆ ವೈಸರ್ ಹಾಕೋ. ಮತ್ತೆ ಇಲ್ಲೇನು ಧೂಳೇನಿಲ್ವಲ್ಲ, ರೋಡ್ ಚೆನ್ನಾಗಿಲ್ಲ ಅಷ್ಟೇ, ಬಟ್ ಧೂಳೇನಿಲ್ಲ ಬಾ. ಹುಳ ಬಿತ್ತ ಅದು ನಾರ್ಮಲ್ ಬಿಡು, ಅದು ಏನಾಗಲ್ಲ ಬಾ. ಯಾರಿಗೂ ಇಷ್ಟ ಇರಲ್ಲ, ಬಟ್ ವಿಸಿಬಿಲಿಟಿ
10:07 ಅಭಿ ಟೈಮು. ಏ ಚಿಂಟು, ನಾನು ಬಂದಾಗಲೇ ಕ್ರಾಸ್ ಮಾಡ್ತು ನಾಯಿ. ಏಯ್ ಕಾರ್ ಬರ್ತಿದೆ, ಕಣ್ಣು ಮುಚ್ಚಬೇಡ ನೀನು, ಇವಾಗಲೇ ಹೇಳಿದ್ದೀನಿ. ಕಣ್ಣು ಮುಚ್ಚಿದ ಗಾನು. ಓಕೆ. ಓಹ್ ಶಾರು, ಬಾ ಬಾ ಬಾ, ಕಾರ್ ಬರ್ತಿದೆ, ಕಾರ್ ಬರ್ತಿದೆ. ಕಾರ್ ವಾಶ್ 1 ಕಿಲೋಮೀಟ್ರ್ ಅಂತೆ, ಬ್ಯಾನರ್ ಕೂಡ ಹಾಕಿದ್ದಾರೆ ಕಾರ್ ವಾಶ್. ಹೌದಾ? ಹಾಂ, ಟ್ರ್ಯಾಕ್ಟರ್ ಕೆಳಗಡೆನಾ? ಮತ್ತೆ ಕೆಳಗಡೆ ಅಂದರೆ ಇನ್ನೇನು ರೋಡ್ ಓಕೆ, ಹಂಗೆ ಹೇಳು. ಏನೋ ತಿಂತೀಯಾ ಅಭಿ? ಕುಡಿತೀಯಾ? ಏನಾದರೂ ತಿಂತೀಯಾ, ಕುಡಿತೀಯಾ? ಬಾ 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 ಬಾ, ಹೋಗೋಣ. ಹೋಗೋ ಅಷ್ಟೆಲ್ಲ 10 ಗಂಟೆ ಆಗುತ್ತೆ. 10 ಗಂಟೆ ಅಂತೀನಿ, 10:10 ಆಗುತ್ತೆ. ಎಸ್ಕರ್ಬು ಒಪ್ಪ, ಅವನ ಅಜ್ಜಿ ಏನು ಕಾಣಿಸಿಲ್ಲ. ಹುಷಾರಾಗಿ ಬಾ, ಶಾರ್ಪ್ ಲೆಫ್ಟ್ ಇಲ್ಲಿ. ಇನ್ನೊಂದು ಲೆಫ್ಟ್. ರೋಡ್ ಚೆನ್ನಾಗಿಲ್ಲ, ರೋಡ್ ಚೆನ್ನಾಗಿಲ್ಲ. 500 ಮೀಟರ್ಸ್ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತೆ. ಇನ್ನೊಂದೇನೋ ಬರ್ತಿದೆ ಅಭಿ, ಅಲ್ಲಿ ನೋಡ, ಲೈಟ್ ಬೀಳೋದೇ ಚಂದ ನನಗೆ. ಹಿಂದ್ಗಡೆ ನನ್ನ ನಂಬರ್ ಪ್ಲೇಟು ಮೇಲೆ ಒಂದು ಬಲ್ಬ್ ಇದೆ, ಅದು ಆನ್ ಆಗಿದೆಯಾ ಅಭಿ? ನಂಬರ್ ಪ್ಲೇಟ್ ಕ್ಲೀನಾಗಿ ಕಾಣಿಸ್ತಿದ್ಯಾ? ಓಕೆ. ನಾನು ಗಾಡಿ ತೊಗೊಂಡಾಗ ಬಲ್ಬ್ ಹೋಗಿತ್ತು ಆ್ಯಕ್ಚುಲಿ. ಆ ಬಲ್ಬ್ ವರ್ಕ್ ಆಗ್ತಿರ್ಲಿಲ್ಲ, ನಂಬರ್ ಪ್ಲೇಟ್ ಮೇಲೆ ಇರೋ ಬಲ್ಬು. ಅದು ಫುಲ್ ಸರ್ವಿಸಿಗೆ ಕೊಟ್ಬಿಟ್ಟೆ ಹೈಲ್ಯಾಂಡ್ರಿಗೆ. ಅಣ್ಣ ಹೇಳಿದ್ದೆ, ನಾನು ಹೇಳಿದೆ ಅಣ್ಣಂಗೆ, ಫುಲ್ ಸರ್ವಿಸನ್ನು ಏನೇ ರಾಂಗ್ ಇದ್ರು ನೀನು ರೆಕ್ಟಿಫೈ ಮಾಡ್ಬಿಟ್ಟು ನನ್ನ ಕೇಳ್ಬೇಡ ಅಂತ. ಅವಾಗ 4 ಕಾಯಿಲು ಅದು ಇದು ಏನೇನಿತ್ತು ಎಲ್ಲ ಚೇಂಜು. 12,000 ಬಿಲ್ಲು. ಹಾಂ, ಗಾಡಿ ಇಸ್ಕೊಂಡಾಗ ಫಸ್ಟ್ ಟೈಮ್ ಹೈಲ್ಯಾಂಡ್ರ್ ಕೊಟ್ಟಾಗ ಏನೇನಿದೆಯೋ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದೆ ಅಭಿ. ಅವಾಗ ಫ್ಲೂಯಿಡ್ಸು ಗಾಡಿಯಲ್ಲಿ, ಬ್ರೇಕ್ ಫ್ಲೂಯಿಡು, ಆಮೇಲೆ ಪ್ಯಾಡ್ಸು ಚೇಂಜ್ ಮಾಡಿದ್ರು ಅನಿಸುತ್ತೆ. ಆಮೇಲೆ ಕೂಲೆಂಟು, 4 ಆಯಿಲು, ಇಂಜಿನ್ ಆಯಿಲು ನಾರ್ಮಲ್ ಇನ್ನು ಎಲ್ಲ ಫುಲ್ಲು ಅಲೈನ್ಮೆಂಟ್ ಗಿಲೈನ್ಮೆಂಟ್ ಏನೇನಿತ್ತು, ಬಲ್ಬು ಸಣ್ಣ ಪುಟ್ಟ ಎಲ್ಲ. ಎಲ್ಲಿ ನಾನು ನೋಡಿಲ್ಲ. ಸ್ಟ್ರೈಟೇ ಇರ್ಬೇಕು ನಡಿ, ಸ್ಟ್ರೈಟೇ ಇರ್ಬೇಕು ನಡಿಯೋ, ಸ್ಟ್ರೈಟೇ ಅಭಿ.
ಆ್ಯಕ್ಟಿವ್ ಓವರ್ಟೇಕ್ ಮಾಡ್ಬಿಟ್ಟು ಅಭಿ ನನ್ನ ಆ್ಯಕ್ಟಿವ್ ಓವರ್ಟೇಕ್ ಮಾಡ್ಬಿಡ್ತು ನನ್ನ. ನೋಡಿದೆ ಬರ್ತಾ ಇದ್ದೀನಿ. ಹಿಂಗಿರ್ಬೇಕಬ್ಬಿ ಬ್ಯಾಂಗ್ಳೂರು. ಆ್ಯಕ್ಚುಲಿ ಹಿಂಗಿರ್ಬೇಕು. ನಾನು ದಿನಾಗಲೂ ಆಫೀಸ್ಗೆ ಹೋಗ್ತೀನಿ. ಬೋರ್ ಹೊಡೆದಾಗೆಲ್ಲ ಆಫೀಸು, ಬೋರ್ ಹೊಡೆದಾಗೆಲ್ಲ ಅಂತೀನಿ. ಕೆಲಸ ಇದ್ದಾಗೆಲ್ಲ ಆಫೀಸು, ಅಂದರೆ ಡೈಲಿ ಆಫೀಸ್ಗೆ ಹೋಗ್ತೀನಿ. ಹಿಂಗೇನಾದ್ರೂ ಬೆಂಗಳೂರಲ್ಲಿ ಆಫೀಸ್ಗೆ ಹೋಗೋರು ರೋಡ್ ಇದ್ಬಿಟ್ರೆ ಹಾಂ, ನಾನು ಅಷ್ಟೇ. కాలేజీ పాపల బస్సు ఈ సీట్ చూసిన ఫ్రెష్ బ్రేక్ వేస్తే పెద్ద ఇష్ మన మొదటి డిష్ ರಾಜಮೌಳಿ ಮೂವಿ ಅದು ಹೆಂಗೆ ತೆಗ್ಬಿಟ್ನ ನಮಗ. ಅದು ವಿಕ್ರಮಾರ್ಕುಡು ರವಿತೇಜ್ ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ. ಆಫ್ಟರ್ ಇಡಿಯಟ್ ಆಫ್ ಕೋರ್ಸ್. ನನ್ನ ಪ್ರಕಾರ ಇಡಿಯಟ್ ಮೂವಿ ನೋಡಿ ರವಿತೇಜ್ ಅದು. ಓಯ್ ನೋಡ ರೈಟ್ ಲೇನ್ಗೆ ಹೋಗಿ ಮತ್ತೆ ಬಂದ. ರೈಟಲ್ಲೇ ಇರ್ತಾನಲ್ಲ ನಾನು. ಇರಬೇಕು, ನಾನು ಹೋಗ್ತೇನೆ. ಇರು ಯಾರಾಗುತ್ತೆ. ಹಾಂ ಹೌದಾ, ಕೈ ಕೊಟ್ಟ ಅವನು, ಈಗ ಹೋಗ್ಬೇಡ ಇರು ಅಂತ. ಬುಲೆರೋ ಡ್ರೈವರು. ಬೇಡ ಯಾರೋ ಬರ್ತೈತೆ, ಹೋಗ್ಬೇಡ. ನೈಟ್ ಟೈಮ್ ಅಲ್ವ. ನಡಿ ಏನಕ್ಕಾದರೂ ಓಡಿಸ್ತಾರ ಇವರು. ಇಂಡಿಯನ್ ಆಯಿಲ್ ಸುಸ್ವಾಗತ 200 ಮೀಟರ್ಸ್. ನಡಿ. ಮೇಲೆ ನೋಡಬಿ, ಫುಲ್ ವೈಟು, ಕ್ಲಿಯರ್ ಸ್ಕೈ. ವೆಲ್ಕಮ್ಸ್ ಯು, ಆಲ್ವೇಸ್ ವೆಲ್ಕಮ್ಸ್ ಯು, ಆಲ್ವೇಸ್ ವೆಲ್ಕಮ್ಸ್ ಯು. ಅದು ಗೊತ್ತಾ ನಿನಗೆ? ವಿಲೇಜ್ ಕುಕಿಂಗ್ ಚಾನಲ್. ಬಂದ್ವಪ್ಪ. ಕಡೆಗೂ ಯಾರೋ ಇವರು ಬಾಯ್ಸು. ಇಲ್ಲೇನಾ ರೈಟು? ಯಾವುದೋ ಹುಳ.
ತು 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 ತು. ಇಲ್ಲೇ ಎಂಟ್ರೆನ್ಸ್ ಪಕ್ಕನೇ ನಿಲ್ಸು. ಸೈಡ್ ಹೋಗಕ್ಕೆ ಹೇಳೋರಿಗೆ. ಹಾಕ್ಬಿಡು, ಇಲ್ಲೇ ಹಾಕ್ಬಿಡು. ಹಾಂ